ಪೈಥಾನ್ ಒಳಗಡೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುವಾಗ ಎರರ್ಸ್ ರೈಸ್ ಆಗ್ತಾವೆ. ಬಟ್ ಆ ಎರರ್ ರೈಸ್ ಆಗಕ್ಕೆ ಮೂಲ ಕಾರಣ ಏನಾದರೂ ಗೊತ್ತಾ? ಸೊ ಡೇ 24 ವಿಡಿಯೋ ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಶಿವು ಜವಳಗಿ. ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದರೆ ರೂಲ್ಸ್ ಆಫ್ ಐಡೆಂಟಿಫೈಯರ್. ಅಂದರೆ ನಾವು ಒಂದು ಪ್ರೋಗ್ರಾಮ್ ಡೆವಲಪ್ ಮಾಡ್ಬೇಕಾದ್ರೆ, ಒಂದು ಪ್ರೋಗ್ರಾಮ್ ಟೈಪ್ ಮಾಡ್ಬೇಕಾದ್ರೆ, ಒಂದು ಪ್ರೋಗ್ರಾಮ್ ರೆಡಿ ಮಾಡ್ಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ರೂಲ್ಸ್ ಆಫ್ ಐಡೆಂಟಿಫೈಯರ್. ಸೊ ಏನಪ್ಪ ಅಂದರೆ ಫಸ್ಟ್ ರೂಲ್ ಏನಪ್ಪ ಅಂದರೆ ದ ವೇರಿಯೇಬಲ್ ನೇಮ್ ಶುಡ್ ಬಿ ಬಿಗಿನ್ಸ್ ವಿತ್ ಅಂಡರ್ಸ್ಕೋರ್ ಅವ್ರ ಕ್ಯಾರೆಕ್ಟರ್. ಅಂದರೆ ಒಂದು ವೇರಿಯೇಬಲ್ ನೇಮ್ ಯೂಸ್ ಮಾಡ್ಬೇಕಾದ್ರೆ ಅಲ್ಲಿ ಬಿಗಿನ್ಸ್ ಅಂದರೆ ಅದರ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ ಕ್ಯಾರೆಕ್ಟರ್ ಆದರೂ ಇರಬೇಕು ಅಥವಾ ಅಂಡರ್ಸ್ಕೋರ್ ಆದರೂ ಇರಬೇಕು. ಇದು ಒಂದು ಫಸ್ಟು. ಸೆಕೆಂಡ್ ಒನ್, ದ ಪೈಥಾನ್ ಈಸ್ ಅ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಕೇಸ್ ಸೆನ್ಸಿಟಿವ್ ಅಂದ್ರೆ ಏನು? ದ ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್ ಬೋತ್ ಆರ್ ಡಿಫ್ರೆಂಟ್. ಇಲ್ಲಿ ಅಪ್ಪರ್ ಕೇಸ್ ಲೋವರ್ ಕೇಸ್ ಎರಡು ಬೇರೆ ಆಗ್ತಾವೆ. ಓಕೆನಾ? ಥರ್ಡ್ ವೇ, ಕೀವರ್ಡ್ಸ್ ಆರ್ ರಿಸರ್ವ್ಡ್ ವರ್ಡ್ ಕೆನಾಟ್ ಬಿ ಯೂಸ್ಡ್ ಆಸ್ ಐಡೆಂಟಿಫೈಯರ್. ಅಂದರೆ ಕೀವರ್ಡ್ಸನ್ನು ರಿಸರ್ವ್ಡ್ ವರ್ಡ್ಸನ್ನು ವೇರಿಯೇಬಲ್ ನೇಮ್ ಆಗಿ ಯೂಸ್ ಮಾಡೋ ಹಾಗಿಲ್ಲ. ಯಾಕಂದರೆ ಅವಕ್ಕೆ ಏನಂತಂದರೆ ಪರ್ಟಿಕ್ಯುಲರ್ ಮೀನಿಂಗ್ಸ್ ಅದಾವೆ. ಅಲ್ಲಿ ಇಂಟರ್ಪ್ರಿಟರ್ ಒಳಗಡೆ ಪರ್ಟಿಕ್ಯುಲರ್ ಮೀನಿಂಗ್ಸ್ ಅದಾವೆ, ಅವು ನಾವು ವೇರಿಯೇಬಲ್ಸ್ ಆಗಿ ಯೂಸ್ ಮಾಡೋಂಗಿಲ್ಲ. ದೆನ್ ಫೋರ್ತ್ ಒನ್ ಯಾವುದಪ್ಪ ಅಂದರೆ ದ ವೇರಿಯೇಬಲ್ ನೇಮ್ ಶುಡ್ ಬಿ ಇನ್ ರಿಸೋನೇಬಲ್ ಲೆಂತ್. ಅಂದರೆ ರಿಸೋನೇಬಲ್ ಲೆಂತ್ ಒಳಗಡೆ ಅದು ಇರಬೇಕಾಗತ್ತೆ. ಓಕೆ. ಫಿಫ್ತ್ ಒನ್ ಯಾವುದಪ್ಪ ಅಂದರೆ ಸ್ಪೇಸ್. ಅಲ್ಲಿ ನಾವು ಸ್ಪೇಸನ್ನು ಯೂಸ್ ಮಾಡೋ ಹಂಗಿಲ್ಲ. ಎಲ್ಲೇ ವೇರಿಯೇಬಲ್ ನೇಮ್ ಯೂಸ್ ಮಾಡುವಾಗ ಅಲ್ಲಿ ಕಂಪಲ್ಸರಿ ಏನು ಯೂಸ್ ಮಾಡಬೇಕಂದ್ರೆ ಅಂಡರ್ಸ್ಕೋರ್ ಯೂಸ್ ಮಾಡಬೇಕು. ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ನ ಯಾವುದು ಒಂದೇ ಯೂಸ್ ಮಾಡ್ತೀವಿ ಅಂದರೆ ಅದು ಅಂಡರ್ಸ್ಕೋರ್ ಒಂದೇ, ಉಳಿದಿದ್ದು ಯಾವುದು ನಾವು ಅಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡೋಂಗಿಲ್ಲ. ಓಕೆ. ಇನ್ ನೆಕ್ಸ್ಟ್ ಲಾಗ್ ವಿಲ್ ಡಿಸ್ಕಸ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಅಂದರೆ ಬಿಲ್ಟ್ ಇನ್ ಎರರ್ಸನ್ನು ನೆಕ್ಸ್ಟ್ ಲಾಗ್ ಒಳಗಡೆ ಡಿಸ್ಕಷನ್ ಮಾಡ್ತೀನಿ. ಸೊ ಇನ್ನೂ ನಮ್ಮ ಅಕೌಂಟ್ನ ಎರರ್ ಫಾಲೋ ಮಾಡಲಿಲ್ಲ, ಈಗಲೇ ನಮ್ಮ ಅಕೌಂಟನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್.